ಹಾಯ್ ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಡಾಕು ಮಹಾರಾಜ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಾಗೆಯೇ ಈ ಮೂವಿಯ ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಈ ಮೂವಿಯ ರನ್ನಿಂಗ್ ಟೈಮ್ ಬಂದು 148 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಬಜೆಟ್ ನೋಡೋದಾದರೆ 100 ಕೋಟಿ, ಕಲೆಕ್ಷನ್ ನೋಡೋದಾದರೆ 143 ಕೋಟಿ ಆಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಜನವರಿ 12, 2025 ಬಿಡುಗಡೆಯಾಗಿರುವಂಥ ಸಿನಿಮಾ ಆಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಬಾಬಿ ಕೋಹ್ಲಿ. ಮತ್ತು ಈ ಮೂವಿಯ ಎಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ನಂದನ್, ಮುರಳಿ, ಬಾಲಕೃಷ್ಣ, ಬಾಬಿ ಡೈಲ್, ಸರ್ದಾ, ಶ್ರೀತಾ, ಪ್ರಗಾ, ಜ್ಯುವೆಲಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಮತ್ತು ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಮತ್ತು ಈ ಮೂವಿಯ ಪ್ರೊಡಕ್ಷನ್ ಕಂಪನಿ ಸೀತಾರಾ ಎಂಟರ್ಟೈನ್ಮೆಂಟ್ಸ್. ಮತ್ತು ಈ ಮೂವಿಗೆ ಎಲ್ಲರೂ ಕೂಡ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಸಾಂಗ್ಸ್ಗಳಂತೂ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತೂ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ನಂದನ್ ಬಾಲಕೃಷ್ಣ ಅವರು ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿದ್ದು ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ವಿಲನ್ ಕ್ಯಾರೆಕ್ಟರ್ನು ಕೂಡ ಪ್ಲೇ ಮಾಡಿದ್ದಾರೆ, ಅವರು ಕೂಡ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದೇ ಸ್ಟೋರಿ ಹೇಳೋದಾದರೆ, ಡಾಕು ಮಹಾರಾಜ್ ಮಹಾರಾಜನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ ಬಾಲಕೃಷ್ಣನವರು. ಮಹಾರಾಜ್ ಅನ್ನೋ ವ್ಯಕ್ತಿ ಅವರು ಪೊಲೀಸ್ ಆಫೀಸರ್ ಆಗಿರ್ತಾರೆ ಅಂತಲೇ ಹೇಳ್ಬೋದು. ಅಲ್ಲಿ ಇಲಿಗಲಾಗಿ ಸ್ಮಗ್ಲಿಂಗನ್ನು ಮಾಡ್ತಿರ್ತಾರೆ. ಮತ್ತು ಪ್ರಾಣಿ ಮಾಂಸಗಳು ಹಾಗೆಯೇ ಆನೆ ದಂತಗಳು ಇದನ್ನೆಲ್ಲ ಸ್ಮಗ್ಲಿಂಗನ್ನು ಮಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಅವರು ಮಹಾರಾಜನೋ ಪೊಲೀಸು ಇದನ್ನೆಲ್ಲ ಸಂಹಾರವನ್ನು ಮಾಡ್ತಾನೆ. ಮತ್ತು ವಿಲನ್ ಏನು ಮಾಡ್ತಾರೆ ಅಂದರೆ, ವಿಲನ್ಸ್ಗಳೆಲ್ಲವೇ ಯಾವುದೋ ಒಂದು ಹಳ್ಳೀಲಿ ಕಲ್ಲುಗಳನ್ನೆಲ್ಲ ಹೊಡಿಸಿ ಮತ್ತು ಅದನ್ನೆಲ್ಲ ಶಿಫ್ಟನ್ನು ಮಾಡಿಸ್ತಿರ್ತಾರೆ. ಒಂದು ಬಡ ಕುಟುಂಬದಲ್ಲಿ ಇದ್ದಂಥ ವ್ಯಕ್ತಿಗಳನ್ನೆಲ್ಲ ಕರ್ಕೊಂಬಂದು ಬಲವಂತದಿಂದ ಕೆಲಸವನ್ನು ಮಾಡಿಸ್ತಿರ್ತಾರೆ. ಮಹಾರಾಜ್ ಅವರಿಗೆ ತಿಳಿಯುತ್ತೆ. ಅದನ್ನೆಲ್ಲ ನೋಡಿ ತಿಳ್ಕೊಂಡು ಮತ್ತು ಅವರ ಒಂದು ರಕ್ಷಣೆಯನ್ನು ಮಾಡಲೇಬೇಕು ಅಂತೇಳಿ ಮಹಾರಾಜ್ ಅವರು ಮುಂದೆ ಹೋಗ್ತಾರೆ. ಅದನ್ನೆಲ್ಲ ಸುಮಾರು ತೊಂದರೆಗಳು ನಡೆಯೋಕ್ಕೆ ಸ್ಟಾರ್ಟ್ ಆಗ್ತವೆ. ಮಹಾರಾಜ್ ಅವರ ತಂದೆ ತಾಯಿ ತೀರ್ಕೋತಾರೆ ಮತ್ತು ಅವರ ಹೆಂಡತಿನೂ ಕೂಡ ತೀರ್ಕೋತಾರೆ. ಯಾಕಂದರೆ ಅವರ ವಿಲನ್ಸ್ಗಳೆಲ್ಲವೇ ಅವರನ್ನು ಸಾಯಿಸ್ಬಿಡ್ತಾರೆ. ಇದನ್ನೆಲ್ಲ ನೋಡಿ ತುಂಬ ಬೇಜಾರನ್ನು ಮಾಡಿಕೊಂಡು ಅದು ಏನಾರು ಆಗ್ಬಿಡು, ಇದನ್ನೆಲ್ಲ ನಿಲ್ಲಿಸಲೇಬೇಕು ಅಂಥೇಳಿ ಅವರ ಜನಗಳಿಗೆ ಒಂದಿಷ್ಟು ರಕ್ಷಣೆಯನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅವರು ಕೂಡ ಏನು ಕಮ್ಮಿ ಇರೋದಿಲ್ಲ. ವಿಲನ್ಸ್ಗಳು ಕೂಡ ಅವರನ್ನು ಜನಗಳಿಗೆ ತುಂಬ ಹಿಂಸೆಯನ್ನು ಕೊಟ್ಟು ಯಾರು ಕೂಡ ಹೊರಗಡೆ ಹೋಗ್ದಂಗೆ ನಡ್ಕೋತಾರೆ. ಯಾಕೆಂದರೆ ಇದನ್ನೆಲ್ಲ ತಗೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟನ್ನು ಬರೆಸ್ಕೊಟ್ಬಿಟ್ರೆ ನಮ್ಮ ಮೇಲೆ ಕೇಸ್ ಆಗೋಗುತ್ತೆ ಅಂಥೇಳಿ ವಿಲನ್ಸ್ಗಳೆಲ್ಲ ಎದುರ್ಕೊಂಡು ಅವರ ಕೆಲಸ ಮಾಡ್ತಿದ್ದಂಥ ಜಾಗವನ್ನು ಯಾರು ಕೂಡ ಹೊರಗಡೆ ಹೋಗ್ದಂಗೆ ನೋಡ್ಕೋತಾರೆ. ಮತ್ತು ಕೊನೆಗೂ ಕೂಡ ಮಹಾರಾಜ್ ಅವರು ಆ ಕೇಸನ್ನು ಗೆದ್ದು ಮತ್ತು ಅವರನ್ನೆಲ್ಲ ಜೀವಾವಧಿ ಶಿಕ್ಷೆನ ವಿಧಿಸ್ತಾರೆ. ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿನೂ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.